ದೇಶದ 2024ನೇ ಸಾಲಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಭಾನುವಾರದಂದು ಅರಸೀಕೆರೆ ನಗರದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಹಾಸನ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಮಾಜಿ ಸಚಿವ ಬಿ ಶಿವರಾಮ್ ರವರ ಅಪ್ಪಟ ಅಭಿಮಾನಿಗಳಾದ ಅರಸೀಕೆರೆ ನಗರಸಭಾ ಮಾಜಿ ಸದಸ್ಯರಾದ ಯೂನುಸ್ ಹಾಗೂ ಹಾಸನ ಜಿಲ್ಲಾ ಯೂತ್ ಕಾಂಗ್ರೆಸ್ ಮುಖಂಡರು, ಸಮೀರ್ ರವರ ಸ್ನೇಹಿತರ ಬಳಗದವರು ಮತ್ತು ಕಾಂಗ್ರೆಸ್ ಪಕ್ಷದ ನೂರಾರು ಕಾರ್ಯಕರ್ತ ಬಂಧುಗಳು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ನಂತರ ನಮ್ಮ ಮಾಧ್ಯಮದ ಜೊತೆ ಮಾತನಾಡಿ, ನಗರಸಭಾ ಮಾಜಿ ಸದಸ್ಯ ಯೂನುಸ್ ನಮ್ಮ ತಂದೆ ಕಾಲದಿಂದ ಪಕ್ಷದಲ್ಲಿ ಇದ್ದು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ 2023ನೇ ಸಾಲಿನಲ್ಲಿ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ನಮ್ಮನ್ನು ಕಡೆಗಾಣಿಸುತ್ತಾ ಬಂದಿರುತ್ತಾರೆ ಹಾಗೂ ಏಕಪಕ್ಷ ಹಾಗೂ ಸರ್ವಾಧಿಕಾರ ನಿರ್ಧಾರ ಸಹ ಮಾಡುತ್ತಾ ಇದುವರೆಗೂ ಬಂದಿರುತ್ತೀರಿ. ಆದ ಕಾರಣ ನಮಗೆ ಮನಸ್ಸಾಕ್ಷಿ ಒಪ್ಪದ ಕಾರಣ ಇಂದು ನಾವು ನೂರಾರು ಕಾಂಗ್ರೆಸ್ನ ಕಾರ್ಯಕರ್ತ ಬಂಧುಗಳು ಹಾಸನ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುತ್ತೇವೆ ಎಂದು ತಿಳಿಸಿದರು. ನಂತರ ಹಾಸನ ಲೋಕಸಭಾ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ನಗರದ ಮಟನ್ ಮಾರ್ಕೆಟ್ ಹಾಗೂ ಚಾಂದಿನಿ ಚೌಕ್ನಲ್ಲಿ ಹಲವು ಮುಸ್ಲಿಂ ಬಾಂಧವರ ಮನೆಗಳಿಗೆ ಭೇಟಿ ನೀಡಿ ನನ್ನ ಗುರುತು ತೆನೆ ಹೊತ್ತ ಮಹಿಳೆ ಎಂದು ಮತಯಾಚನೆ ಮಾಡಿದರು. ಹಾಸನ ಸಂಸದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಂದ ಮತಯಾಚನೆ ಮಾಡುತ್ತಾ ಮಾತನಾಡಿದ ಪ್ರಜ್ವಲ್ ರೇವಣ್ಣ ಅವರು, ನಾನು ಮಾಜಿ ಪ್ರಧಾನಿ ಶ್ರೀಯುತ ಎಚ್.ಡಿ. ದೇವೇಗೌಡರ ಮೊಮ್ಮಗ ಹಾಗೂ ಎಚ್.ಡಿ. ರೇವಣ್ಣರವರ ಮಗ ಎಂದು ಹೇಳುತ್ತಾ ಜೆಡಿಎಸ್ ಪಕ್ಷಕ್ಕೆ ನನಗೆ ಮತ ನೀಡಿ ಎಂದು ಮತಯಾಚನೆ ಮಾಡಿದರು. ನಮ್ಮ ಮಾಧ್ಯಮದ ಜೊತೆ ಮಾತನಾಡಿದ ಹಾಸನ ಸಂಸದರಾದ ಪ್ರಜ್ವಲ್ ರೇವಣ್ಣ, ಜೆಡಿಎಸ್ ಪಕ್ಷದಲ್ಲಿ ಸುಮಾರು 25 ವರ್ಷದಿಂದ ಯಾರನ್ನು ಬೆಳೆಸಿದ್ದೆವು ಅವರು ನಮಗೆ ಮೋಸ ಮಾಡಿ ಹೋಗಿದ್ದಾರೆ. ಈ ಸಾರಿ ಅಂತವರ ಮಾತಿಗೆ ಯಾರೂ ಮರಳಾಗಬೇಡಿ ಎಂದು ಮನವಿ ಮಾಡಿದ ಸಂಸದ ಪ್ರಜ್ವಲ್ ರೇವಣ್ಣ. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಚಂದ್ರಣ್ಣ, ನಗರಸಭಾ ಸದಸ್ಯರಾದ ಸುಜಾತ, ರಮೇಶ್, ಜೆಡಿಎಸ್ ಮುಖಂಡರು ಗಂಡಸಿ ಮಂಜು, ವಸೀಂ, ಇಮ್ರಾನ್, ನವಾಜ್, ಗಣೇಶ್, ಕೆವಿಎನ್, ಶಿವು ಹಾಗೂ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತ ಬಂಧುಗಳು, ರೈತ ಬಾಂಧವರು, ಸಾರ್ವಜನಿಕ ಬಂಧುಗಳು ಇನ್ನಿತರರು ಉಪಸ್ಥಿತರಿದ್ದರು. ಎಲ್ಲ ಈ ಸರಿ ಎಲ್ಲರಿಗೂ ಹೇಳ್ಕೊಂಡು ಒಂಚೂರು ಈ ಸರಿ ಆಮೇಲೆ ನೋಡಿ ಎಲ್ಲರಿಗೂ ಹೇಳ್ಬೇಕು, ನೀವು ನಾವು ಆ ಗುರ್ತು ಮತ ಹಾಕ್ತಾ ಇದೀವಿ, ಹಿಂಗಾಗಿ ಮಾಡಬೇಕು ಅಂತ. ಬರಪ್ಪ ಇಲ್ಲೆಲ್ಲಿ ಶೋಣ ಎಲ್ಲ ನಿಮ್ಮೆಲ್ಲರ ಅನುಕೂಲ, ನಿಮ್ಮೆಲ್ಲರ ಸಹಕಾರ ದಯವಿಟ್ಟು ಎಲ್ಲರೂ ಮಾಡ್ಕೊಡಿ. ಅದೇನಿದೆ ನಿಂತ್ಕೊಂಡು ನಾನು ಮಾಡ್ತೀನಿ. ಬೇರೆ ಬೀದಿಯಲ್ಲಿ ನಾವು ಭಾಳ ಪ್ರೀತಿಯಿಂದ ಇದ್ದೀವಿ ಸರ್. ಯಾವತ್ತೂ ಈ ಥರ ಆಗಿಲ್ಲ. ಇವರು ಇದೆಲ್ಲ 3 ವರ್ಷದಿಂದ ಮನೆ ಇಲ್ಲ ಅಂತ ಆಗಿಬಿಟ್ಟಿದ್ದಾರೆ. ದಯವಿಟ್ಟು ನೀವು ಕೇಳ್ಕೊಂತೀವಿ ಸರ್, ಮನೆ ಎಷ್ಟು ಮಾಡ್ಕೊಂಡು ಎಲ್ಲ ಬೀದಿಯವರು ಬಂದು ಇಷ್ಟು ವರದಿ SLN ಯೋಗೇಶ್, KTV ನ್ಯೂಸ್, ಅರಸೀಕೆರೆ.